ಒಬ್ಬ ಹುಡುಗ ತುಂಬ ಕಷ್ಟವಾದ ಎಕ್ಸಾಮನ್ನು ಬರೆಯುತ್ತಾನೆ. ಆದರೆ ಆ ಎಕ್ಸಾಮಲ್ಲಿ ಅಷ್ಟು ಸುಲಭವಾಗಿ ಯಾರೂ ಪಾಸ್ ಆಗಲ್ಲ. ತೀರ ಬುದ್ಧಿಶಾಲಿಗಳು ಮಾತ್ರ ಪಾಸ್ ಆಗುತ್ತಿದ್ದರು. ಆದರೆ ಆ ಹುಡುಗ ಎಲ್ಲ ಕ್ವಶ್ಚನ್ಗೆ ಆನ್ಸರ್ ಮಾಡಿ ಪಾಸ್ ಆದನು. ನಂತರ ಇನ್ನೊಂದು ಎಕ್ಸಾಮ್ ಇತ್ತು. ಅದು ತುಂಬ ಟಫ್ ಆಗಿತ್ತು. ಅಲ್ಲೇ ಕುಳಿತಿದ್ದ ಇನ್ನೊಬ್ಬ ಹುಡುಗ ಕ್ವಶ್ಚನ್ ಪೇಪರ್ ನೋಡಿ ಹೆದರಿ ಓಡಿ ಹೋದನು. ಆದರೆ ಈ ಹುಡುಗ ಕ್ವಶ್ಚನ್ ಪೇಪರಲ್ಲಿಯೇ ಆನ್ಸರನ್ನು ಹುಡುಕಿ ಬರೆದು ಪಾಸ್ ಆದನು. ಪಾಸಾದ 5 ಜೂನಿಯರ್ಸ್ ಮಕ್ಕಳಿಗಾಗಿ ಇನ್ನೊಂದು ಟೆಸ್ಟ್ ಸಿದ್ಧವಾಗಿತ್ತು. ಆ ಟೆಸ್ಟ್ ಏನೆಂದರೆ ಸ್ಕ್ವೇರ್ ಮೇಲೆ ಕಾಲನ್ನು ಇಡದೆ ದಾಟಬೇಕಿತ್ತು. ಆದರೆ ಆ ಟೆಸ್ಟನ್ನು ಮೊದಲು ಬಂದ ಹುಡುಗಿ ಸಾಧ್ಯವೇ ಇಲ್ಲ ಎಂದು ಓಡಿ ಹೋದಳು. ನಂತರ ಬಂದ ಹುಡುಗಿ ಹಗ್ಗವನ್ನು ಕಟ್ಟಿ ಆ ಸ್ಕ್ವೇರ್ ಮೇಲೆ ನಡೆಯದೆ ದಾಟಿದಳು. ನಂತರ ಬಂದ ಹುಡುಗ ಸ್ಪೈಡರ್ ಮ್ಯಾನ್ನಂತೆ ಹಾರಿ ಆ ಸ್ಕ್ವೇರನ್ನು ದಾಟಿದ. ನಂತರ ಬಂದ ಹುಡುಗ ಪಾದವನ್ನು ನೆಲಕ್ಕೆ ತಾಗಿಸದೆ ತೆವಳಿಕೊಂಡು ದಾಟಿದ. ಕೊನೆಗೆ ಬಂದ ಈತ ನೇರವಾಗಿ ನಡೆದುಕೊಂಡೇ ರೂಮ್ ಕ್ರಾಸ್ ಮಾಡಿದ. ಎಲ್ಲರಿಗೂ ಅನಿಸಿತು ಇವನು ಹೇಗೆ ಪಾಸ್ ಆಗುತ್ತಾನೆಂದು. ಅಲ್ಲಿದ್ದ ಬಾಕ್ಸ್ ಟ್ರಯಾಂಗಲ್ ಆಗಿತ್ತು, ಸ್ಕ್ವೇರ್ ಆಗಿರಲಿಲ್ಲ. ಸ್ಕ್ವೇರ್ ಮೇಲೆ ನಡೆಯಬಾರದಿತ್ತು, ಆದರೆ ಆಯತದಲ್ಲಲ್ಲ.